ನೋಡಿ, ಇದು ವೈಟ್ಫೀಲ್ಡ್ ಮುಖ್ಯ ರಸ್ತೆಯಿಂದ ಗಾಂಧಿಪುರಕ್ಕೆ ಹೋಗೋವಂಥ ರಸ್ತೆ ಇದು. ವಿಜಯನಗರ, ಗಾಂಧಿಪುರ. ಇಲ್ಲಿ ಡ್ರೈನೇಜ್ ಮಾಡಿದ್ದಾರೆ. ಮತ್ತು ಎಂಥ ಇಂಜಿನಿಯರ್ಸ್ ಇದ್ದಾರೆ ಅಂದರೆ, ಇವರು ಎಲ್ಲಿ ಯಾವ ಆಕ್ಸ್ಫರ್ಡ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ಕೊಂಡು ಬಂದಿದ್ದಾರೆ ಗೊತ್ತಿಲ್ಲ. ಅಟ್ಲೀಸ್ಟು ಕೆಲಸನ ಕಂಪ್ಲೀಟಾಗಿ ಮಾಡಬೇಕು ಅಂತ ಒಂದು ಪರಿಜ್ಞಾನ ಇಲ್ಲ ಮತ್ತು ಇಚ್ಛಾಶಕ್ತಿ ಇಲ್ಲ. ಈ ಡ್ರೈನೇಜ್ ಮಾಡಿದರೆ ಅದ್ರ ಮೇಲೆ ಸ್ಲ್ಯಾಬ್ ಹಾಕಿಲ್ಲ ಅಥವಾ ತಾರು ಕಂಪ್ಲೀಟ್ ಹಾಕಿಲ್ಲ, ಇದೊಂದು. ಮತ್ತು ಇಲ್ಲಿ ಫುಲ್ಲು ಓಪನ್ ಬಿಟ್ಟಿದ್ದಾರೆ. ಓಪನ್ ಬಿಟ್ಟಾಗ ಇಲ್ಲಿ ಮಣ್ಣು, ಕಸ, ಕಡ್ಡಿ ಎಲ್ಲ ಹೋಗಿ ಸಿಕ್ಕಾಕೊಂಡು ಮತ್ತು ಅದೇ ರಸ್ತೆ ಮೇಲೆ ನೀರು ಮೇಲೆ ಹರಿಯುತ್ತೆ. ಮತ್ತು ಡ್ರೈನೇಜ್ ಮಾಡಿ ಏನು ಸುಖ ಏನಿದೆ? ಓಕೆ, ಒಂದನೇದು ಹಿಂಗೇನು ನೋಡಿ, ಇದೊಂದು ಸಮಸ್ಯೆ. ಎರಡನೇದು, ಇಲ್ಲಿವರೆಗೂ ಡ್ರೈನೇಜ್ ಮಾಡಿದ್ದಾರೆ. ಸುಮಾರು ಎಲ್ಲಿಂದ ಅಂದರೆ ಮುಖ್ಯ ರಸ್ತೆಯಿಂದ ಒಂದು 600 ಮೀಟ್ರಷ್ಟು ಡ್ರೈನೇಜ್ ಮಾಡಿದ್ದಾರೆ. ಮತ್ತು ಇದರಿಂದ ಮುಂದಕ್ಕೆ ನೋಡಿ, ಇದೇ ಮುಖ್ಯ ರಸ್ತೆ, ಮುಂದಕ್ಕೆ ರಸ್ತೆ ಇದು ಡ್ರೈನೇಜು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಮತ್ತು ಈ ಡ್ರೈನೇಜ್ ಮಾಡಿ ಏನು ಸುಖ ಏನು? ಮತ್ತು ಯಾಕೆ ಮಾಡಿದ್ರು? ಓಕೆನಾ? ಇದೇ ನೋಡಿ, ಫುಲ್ಲು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಕ್ಲೋಸ್ ಅಂದರೆ ಇದು ಮಾಡಿಲ್ಲ, ಮುಂದೆ ತೋರಿಸ್ತೀನಿ. ಏನು ಇದೆಯೋ ಒಳಗಡೆ ಇಲ್ವೋ ಗೊತ್ತಿಲ್ಲ. GBA ಅಧಿಕಾರಿಗಳು ದಯವಿಟ್ಟು ಈ ಥರ ಕೆಲಸಗಳನ್ನ ನಿಲ್ಲಿಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ನೋಡಿ, ಇಲ್ಲಿಂದ ಮತ್ತೆ ಸ್ಟಾರ್ಟು. ನೋಡಿ, ಇದೆಲ್ಲ ಏನು ಸ್ಲ್ಯಾಬ್ಸಲ್ಲಿ ಹಾಕಿದ್ದಾರೆ, ಗಾಡಿಗಳೆಲ್ಲ ನಿಂತ್ಕೊಂಡಿರ್ತವೆ. ಇಲ್ಲಿಂದ ಒಂದು 100 ಮೀಟ್ರಷ್ಟು ಮಾಡಿದ್ದಾರೆ. ಬೇಕಾದ್ರೆ ಅದನ್ನು ತೋರಿಸ್ತೀನಿ. ನೋಡಿ, ಇದೆಲ್ಲ ಡ್ರೈನೇಜ್ ಮಾಡಿದ್ದಾರೆ. ನಿರ್ವಹಣೆ ಸರಿಯಾಗಿ ಮಾಡ್ತಾಯಿಲ್ಲ. ನೀರೆಲ್ಲಿ ಹೋಗ್ಬೇಕು? GBA ಅಧಿಕಾರಿಗಳು ಅದು ಯಾವ ಆಕ್ಸ್ಫರ್ಡ್ ಕಾಲೇಜ್ಗಳಲ್ಲಿ ಓದ್ಕೊಂಬಂದು ಈ ಥರ ಕೆಲಸಗಳು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ರಸ್ತೆಗಳು ಸ್ವಿಮ್ಮಿಂಗ್ ಪೂಲ್ ಆಗ್ತಾ ಇರ್ತವೆ. ಏನು ಮಳೆಗಾಲ ಬಂತು, ಈಗ ಈ ನಿರ್ವಹಣೆ ಇಲ್ಲ ಅಂದರೆ ಮಳೆ ನೀರು ಎಲ್ಲೋಗುತ್ತೆ? ಮತ್ತು ಮಳೆ ಕೊಯ್ಲಿನೂ ಮಾಡಲ್ಲ ಇವರು. ಈಗ ನೀರಿನ ಸಮಸ್ಯೆ ಎಷ್ಟು ಉಲ್ಬಣ ಆಗಿದೆ ಅಂದರೆ, ನಿಮಗೆ 1500 ಅಡಿ ಹೊಡೆದ್ರೂ ನೀರು ಸಿಗ್ತಲ್ಲ, ಅಷ್ಟು ಸಮಸ್ಯೆ ಇದೆ. ಹಾಗಾಗಿ ನ್ಯಾಚುರಲಾಗಿ ಬರೋಂಥ ಮಳೆ ನೀರನ್ನ ಇವರು ರೈನ್ ಹಾರ್ವೆಸ್ಟ್ ಮಾಡಲ್ಲ. ನೋಡಿ, ಇಲ್ಲಿವರೆಗೂ ಮಾಡಿದ್ದಾರೆ. ಎಲ್ಲಿಂದ? ಸುಮಾರು ಒಂದು 100 ಮೀಟ್ರ್ ಇರ್ಬೋದು ಅಂದ್ಕೊತೀನಿ. ಅಲ್ಲಿ ಗಾಡಿ ಕಾಣಿಸ್ತದಿಲ್ಲ, ಗಾಡಿಯಿಂದ ಇಲ್ಲಿವರೆಗೂ ಮಾಡಿದ್ದಾರೆ. ಇದನ್ನು ಮತ್ತೆ ಇಲ್ಲಿ ಬಿಟ್ಬಿಟ್ಟಿದ್ದಾರೆ. ಇದನ್ನು ಯಾಕೆ ಕಂಪ್ಲೀಟ್ ಮಾಡಿಲ್ಲ? ಮತ್ತು ಇಷ್ಟು ಡ್ರೈನೇಜ್ ಮಾಡಿ ಏನು ಸುಖ ಇದೆ? ನೋಡಿ, ಇಲ್ಲಿ ಮುಂದಕ್ಕೆ ಇದೆಯೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಎಲ್ಲ ಕಸ, ಕಡ್ಡಿ. ನೋಡಿ, ಇಲ್ಲಿ ಡ್ರೈನೇಜ್ ಇದೆಯೋ ಇಲ್ವೋ ಎಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಮಳೆ ನೀರು ಹೋಗೋಕ್ಕೆ ಏನಾದರೂ ಮಾಡಬೇಕು ಅಂತ ಡ್ರೈನೇಜ್ ಮಾಡಿದ್ದಾರೆ. ಡ್ರೈನೇಜ್ ಮಾಡಿ ಏನು ಸಮಸ್ಯೆ ಬಗೆಹರಿಯಲ್ಲ ಅನ್ಕೋತೀನಿ ಈ ಥರ ಸಮಸ್ಯೆಗಳು. GBA ಅಧಿಕಾರಿಗಳು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಇಂಥ ಕೆಲಸಗಳು ಮಾಡೋಕ್ಕೆ ಹೋಗ್ಬೇಡಿ. ಇಂಥ ಕೆಲಸ ಮಾಡಿದ್ರೆ ಯಾರಿಗೆ ಮೆಚ್ಚಿಸ್ಬೇಕು ಅಂತ ಮಾಡ್ತಾಯಿದ್ದೀರಿ? ಪ್ರಾಮಾಣಿಕವಾಗಿ ಮನಸ್ಸಾಕ್ಷಿಯಿಂದ ಕೆಲಸ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ರೀ. ನಿಮ್ಮನ್ನೆಲ್ಲ ನೆನೆಸ್ಕೋತಾರೆ. ಈ ಥರ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಇದನ್ನು ಆದಷ್ಟು ಬೇಗ ಸರಿಪಡಿಸಿ. ನಾನು ಸಂಬಂಧಪಟ್ಟ ಇಂಜಿನಿಯರ್ಸ್ಗೆ ಕಳಿಸೋಂಥ ಕೆಲಸ ಮಾಡ್ತೀನಿ. ಈ ವಿಡಿಯೋನ ನೋಡೋಣ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂಥೇಳಿ. ಥ್ಯಾಂಕ್ ಯು, ಧನ್ಯವಾದಗಳು. ಇದನ್ನು ಕೆಲಸ ಮಾಡೋವರೆಗೂ ನಾನು ಫಾಲೋಅಪ್ ಮಾಡ್ತೀನಿ. ನೋಡೋಣ, ಬರೀ ವೀಡಿಯೋಗೋಸ್ಕರ ಮಾಡ್ತಾಯಿಲ್ಲ, ಇದು ಸಾಮಾಜಿಕ ಕಳಕಳಿಯಿಂದ ಮಾಡ್ತಾ ಇರ್ತಕ್ಕಂಥ ವೀಡಿಯೋ ಇದು. ಯಾಕೆಂದರೆ ಇದೆಲ್ಲ ನಮ್ಮದೇ ಹಣ ಅಲ್ವಾ, ಹಂಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಡ್ರೈನೇಜೇ ಆಗಲಿಲ್ಲ ಅಂದರೆ ಸಮಸ್ಯೆ ಹೆಂಗೆ ಬಗೆಹರುತ್ತೆ? ಆಮೇಲೆ ಡ್ರೈನೇಜ್ ಮಾಡಿ ಸಮಸ್ಯೆ ಬಗೆಹರಿಯುತ್ತಾ? ಬಗೆಹರಿಯಲ್ಲ.
ಇದು ಮುಖ್ಯ ರಸ್ತೆ ನೋಡಿ, ಇದು ಡ್ರೈನೇಜು ಮಾಡಿಲ್ಲ. ಓಕೆ, ನೋಡೋಣ, ಸಂಬಂಧಪಟ್ಟ ಅಧಿಕಾರಿಗಳು ಕಳಿಸ್ಕೊಡ್ತೀನಿ. ಧನ್ಯವಾದಗಳು.